ಈ ದಾಳಿಯಲ್ಲಿ ಶಿವಮೊಗ್ಗದ ಮಂಜುನಾಥ್ ರಾವ್, ಬೆಂಗಳೂರಿನ ಭರತ್ ಭೂಷಣ್ ಸೇರಿದಂತೆ ಒಟ್ಟು 26 ಜನ ಭಾರತೀಯರನ್ನು ಕೇಂದ್ರ ಸರ್ಕಾರದ ಸಭೆ, ಯುದ್ಧದ ಅನಾವರಣ, ಸಾರ್ವಜನಿಕವಾಗಿ ಮಟ್ಟ ಹಾಕುವ ಕಾರ್ಯತಂತ್ರ ರೂಪಿಸಲಾಯಿತು. ಕೇಂದ್ರ ಸರ್ಕಾರ ಅವರ ದೇಶಕ್ಕೆ ವಾಪಸ್ ಕಳಿಸುವುದು, ದ್ವಿಪಕ್ಷೀಯ ರಾಜತಾಂತ್ರಿಕ ಸಿಬ್ಬಂದಿಗಳ ಸಂಬಂಧವನ್ನು ಕಡಿದು ಹಾಕುವುದು ಎಂದು ಭಾರತ ಕೇಂದ್ರ ಸರ್ಕಾರ ಪಂಚ ನಿರ್ಣಯಗಳನ್ನು ಕೈಗೊಳ್ಳುತ್ತಿಯಲ್ಲಿ ಗೌರವ. ಹೆಣ್ಣಿಗೆ ಅವಮಾನವಾದರೆ ಭಾರತೀಯನೆಂದು ಸಹಿಸುವುದಿಲ್ಲ. ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರವನ್ನೇ ಅಡಿಸಿ ಹಾಕುವ ಕ್ರೂರತನದ ದುರುಳ ಉಗ್ರರನ್ನು ಮಟ್ಟ ಹಾಕಲಾಗಿದೆ. ಭಯೋತ್ಪಾದನೆ ವಿರುದ್ಧ ಪ್ರತೀಕಾರ ಮತ್ತು ಹೋರಾಟ ಸಿಯಾಲ್ಕೋಟ್, ಪಠಾನ್ಕೋಟ್, ಭಾವಲ್ಪುರ್, ಕರಾಚಿ, ರಾವಲ್ಪಿಂಡಿ, ಇಸ್ಲಾಮಾಬಾದ್ ಮುಂತಾದ ಉಗ್ರರ ನೆಲೆಗಳ ಮೇಲೆ ಭಾರತದ ಮಿಲಿಟರಿ ಪಡೆ ದಾಳಿ ಮಾಡಿತು. ಈ ಟ್ರೇಲರ್ ಹೈ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಭಾರತ್ ಮಾತಾ ಕಿ, ಬೆಂಬಲಿತ ಭಯೋತ್ಪಾದಕ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಸದಸ್ಯರೊಂದಿಗೆ ಭಾರತ್. The whole world is that not a single soldier from both the countries has moved, not a single tank, the armored tank was moved from either countries, but war was fought in the air between two countries. Drone testing center is in Chitradurga, is in Chelakere, which is taking the responsibility of testing all kinds of drones being developed by India. The aeronautical test range is a world-class facility which is capable of testing all classes of drones from small 2 kg drones to 3000 kg class level of drones can be tested here in ATR Chitradurga. So, how many wars India has fought between India and so far? ಯಾರಿಗಾದ್ರೂ ಗೊತ್ತಿದೆನಾ ಇದುವರೆಗೂ ಎಷ್ಟು ವಾರ್ ಫೈಟ್ ಮಾಡಿದ್ದಾರೆ ಅಂತ? ನಾನು ತುಂಬ ಜನರಿಗೆ ಕೇಳ್ತೀನಿ, ಯಾರಿಗೂ ಗೊತ್ತಿಲ್ಲ. ಇವಾಗಿನ ಎಜುಕೇಷನ್ ಸಿಸ್ಟಮಲ್ಲಿ ಎಷ್ಟು ವಾರ್ ಫೈಟ್ ಆಗಿದೆ ಇಂಡಿಯಾದಲ್ಲಿ, ಇಂಡಿಯಾ ಎಷ್ಟು ವಾರ್ ಫೈಟ್ ಮಾಡಿದೆ, ಯಾರ್ಯಾರ ಜೊತೆ ಆಗಿದೆ, ಯಾವ ಕಾರಣಕ್ಕಾಗಿದೆ ಅನ್ನೋದು ಯಾವ ಎಜುಕೇಷನ್ ಸಿಸ್ಟಮಲ್ಲಿ ಇದುವರೆಗೂ ಯಾರೂ ಏನು ಹೇಳ್ತಾ ಇಲ್ಲ, ಹೇಳ್ಕೊಡ್ತಾನೂ ಇಲ್ಲ. ತುಂಬ ದುರದೃಷ್ಟಕರವಾದಂಥ ಸಂಗತಿ ಏನಂದರೆ ಈಗಿನ ಎಜುಕೇಷನ್ ಸಿಸ್ಟಮಲ್ಲಿ ಆಗಲಿ ಇಲ್ಲ ಮನೆಯಲ್ಲಿ ತಂದೆ ತಾಯಿಗಳಿಗಾಗಲಿ ಯಾರು ಕೂಡ ಎಷ್ಟು ವಾರ್ ಆಗಿದೆ, ಯಾಕಾಗಿದೆ, ಯಾವ ದೇಶದಿಂದ ಆಗಿದೆ ಅನ್ನೋದನ್ನು ಯಾರು ಕೂಡ ಹೇಳ್ಕೊಡ್ತಾ ಇಲ್ಲ. ಈ ಒಂದು ಓಟ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಈ ಜಾಥಾ ಬರ್ತಾ ಇದೆ. ಸುಮಾರು 1,000 ಮಕ್ಕಳ